ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯ ಇಂದಿನ ದಿನ ಭವಿಷ್ಯದ ಪ್ರಕಾರ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಸಿಂಹ ರಾಶಿಯವರಿಗೆ ಅದೃಷ್ಟದ ಬಣ್ಣ ಕಿತ್ತಳೆ, ಚಿನ್ನದ ಬಣ್ಣ, ಗೋಲ್ಡ್ ಮತ್ತು ಹಳದಿ. ಅದೃಷ್ಟದ ಸಂಖ್ಯೆ 1, 4 ಮತ್ತು 9. ಇವತ್ತಿನ ವಿಶೇಷ ಅಂದರೆ ನಿಮ್ಮ ರಾಶ್ಯಾಧಿಪತಿ ಈ ಸೂರ್ಯನಾಗಿರುವುದರಿಂದ ಇಂದು ನಿಮಗೆ ಅತ್ಯಂತ ಶುಭ ದಿನ ಅಂತಲೇ ಅನ್ಬಹುದು. ಶುಭ ಫಲಗಳು ದೊರೆಯುತ್ತೆ ಅಂತಲೇ ಅನ್ಬಹುದು. ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಹಾಗೂ ರೋಮಾಂಚನಕಾರಿ ಘಟ್ಟವೊಂದು ಆರಂಭವಾಗುತ್ತಿದೆ. ಇದನ್ನು ಕೇವಲ ಒಂದು ಸಾಧಾರಣ ಜ್ಯೋತಿಷ್ಯದ ಭವಿಷ್ಯ ನುಡಿ ಎಂದು ನಿರ್ಲಕ್ಷಿಸುವ ತಪ್ಪು ಮಾತ್ರ ಮಾಡಬೇಡಿ. ಇಂದು ರಾತ್ರಿ 12 ಗಂಟೆಯ ನಂತರ ನಿಮ್ಮ ಹಣೆ ಬರಹದ ಪುಸ್ತಕದಲ್ಲಿ ದೇವತಾ ಮನುಷ್ಯರು ಬರೆದಿಟ್ಟಿರುವ ಆ ಒಂದು ರಹಸ್ಯ ಪುಟ ತೆರೆದುಕೊಳ್ಳಲಿದೆ. ಆ ಪುಟದಲ್ಲಿ ಏನಿದೆ ಎಂಬುದನ್ನು ಅರಿತರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬರುತ್ತೆ. ಭಗವಂತನ ನ್ಯಾಯದ ಚಕ್ರ ಸ್ವಲ್ಪ ನಿಧಾನವಾಗಿ ಚಲಿಸಬಹುದು, ಆದರೆ ಅದು ಒಮ್ಮೆ ಕಾರ್ಯಪ್ರವೃತ್ತವಾದರೆ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಲ್ಲುತ್ತೆ ಎಂಬುದಕ್ಕೆ ಮುಂಬರುವ ದಿನಗಳೇ ಸಾಕ್ಷಿ. ಕಳೆದ 3-4 ತಿಂಗಳುಗಳ ನಿಮ್ಮ ದಿನಚರಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಒಂದು ರೀತಿಯ ನಿರಾಸೆ, ಆತಂಕ ಮತ್ತು ಈ ಒಂದು ಬೆವರುವಿಕೆ ಕಾಡುತ್ತಿಲ್ಲವೇ? ಮಧ್ಯರಾತ್ರಿಯಲ್ಲಿ ನಿದ್ರೆ ಭಂಗವಾಗುವುದು, ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಭಾರವಾಗುವುದು, ಈ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿದಂತಾಗುವುದು ಕೇವಲ ದೈಹಿಕ ಆಯಾಸವಲ್ಲ. ನಿಮ್ಮ ಅತ್ಯಂತ ಆಪ್ತರು ಆಡಿದ ಸಣ್ಣ ಮಾತುಗಳು ಕೂಡ ನಿಮ್ಮ ಹೃದಯಕ್ಕೆ ನೇರವಾಗಿ ನಾಟುವಂತೆ ಚುಚ್ಚುತ್ತಿರಲಿಲ್ಲವೇ? ಮನೆಯಲ್ಲಿ ಎಲ್ಲವೂ ಇದ್ದರೂ ನೆಮ್ಮದಿ ಇಲ್ಲದ ವಾತಾವರಣ, ಕೈಗೆ ಬಂದ ಹಣ ಕೊನೆ ಕ್ಷಣದಲ್ಲಿ ಕೈಜಾರಿ ಹೋಗುವುದು, ಹಗಲಿರುಳು ಕಷ್ಟಪಟ್ಟು ರೂಪಿಸಿದ ಯೋಜನೆಗಳು ಯಶಸ್ಸಿನ ಹೊಸ್ತಿಲಲ್ಲಿ ನಿಂತು ಧೂಳಿಪಟವಾಗುವುದು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದಾಗ ನೀವು ಅಂದುಕೊಂಡಿದ್ದು ನನ್ನ ಸಮಯ ಸರಿಯಿಲ್ಲ ಎಂದು. ಆದರೆ ಜಗತ್ತಿನ ನಿಯಮವೇ ಬೇರೆ. ಆ ಸಮಯದಲ್ಲಿ ಕಾಲ ನಿಮ್ಮನ್ನು ಪರೀಕ್ಷಿಸುತ್ತಿತ್ತು. ನಿಮ್ಮ ತಾಳ್ಮೆ, ನಿಮ್ಮ ಆಂತರಿಕ ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ಮದ ತೀವ್ರತೆಯನ್ನು ಬ್ರಹ್ಮಾಂಡವು ಹೊರಗೆ ಹಚ್ಚುತ್ತಿತ್ತು. ದೈವಿಕ ನ್ಯಾಯವು ಭೂಮಿಗೆ ಇಳಿಯುವ ಮುನ್ನ ಮನುಷ್ಯನನ್ನು ಅವನ ಸಹನಾ ಶಕ್ತಿಯ ಕಟ್ಟಕಡೆಯ ಹಂತದವರೆಗೆ ಕರೆದೊಯ್ದು ನೋಡಲಾಗುತ್ತದೆ. ಈ ವ್ಯಕ್ತಿ ಕಷ್ಟಗಳ ಸುಳಿಗೆ ಸಿಲುಕಿ ಮುರಿದು ಬೀಳುತ್ತಾನೋ ಅಥವಾ ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ಮತ್ತಷ್ಟು ಹೊಳೆಯುತ್ತಾನೋ ಎಂಬುದನ್ನು ಪ್ರಕೃತಿ ಗಮನಿಸುತ್ತೆ. ಸಿಂಹ ರಾಶಿಯವರಾದ ನೀವು ಕಷ್ಟಗಳ ಮಹಾಪೂರದಲ್ಲೂ ಧರ್ಮದ ಹಾದಿ ಬಿಡದೆ ಮುಖದ ಮೇಲಿನ ನಗು ಮಾಸದಂತೆ ಕಣ್ಣೀರನ್ನು ನುಂಗಿ ಬದುಕಿದ್ದೀರಿ. ನಿಮ್ಮ ಆ ಅಪಾರವಾದ ಸಹನೆಯೇ ಈಗ ನಿಮ್ಮ ಪಾಲಿಗೆ ಶ್ರೀರಕ್ಷೆಯಾಗಿ ನಿಲ್ಲಲು ಸಜ್ಜಾಗಿದೆ. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿಯ ಅದೃಶ್ಯ ವಲಯ ಸೃಷ್ಟಿಯಾಗಿತ್ತು. ನೀವು ಯಾರನ್ನ ನಿಮ್ಮವರೆಂದು ನಂಬಿ ಹೃದಯಪೂರ್ವಕವಾಗಿ ಪ್ರೀತಿಸಿದ್ದರೋ, ಯಾರು ನಿಮ್ಮ ಕಷ್ಟ ಸುಖಗಳಲ್ಲಿ ಸದಾ ಜೊತೆಗಿದ್ದಾರೆಂದು ಭ್ರಮಿಸಿದ್ದರು, ಅವರೇ ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಅಸೂಯೆಯಿಂದ ಬೇಯುತ್ತಿದ್ದರು. ಅವರ ಮುಖದಲ್ಲಿ ನಕಲಿ ಮಂದಹಾಸವಿತ್ತು, ಆದರೆ ಮನಸ್ಸಿನಲ್ಲಿ ದ್ವೇಷದ ವಿಷವಿತ್ತು. ನಿಮ್ಮ ಸಣ್ಣ ಗೆಲುವು ಅವರಿಗೆ ರಾತ್ರಿಯ ನಿದ್ರೆಗೆಡಿಸುತ್ತಿತ್ತು. ನೀವು ಹೊಸದಾಗಿ ಏನನ್ನಾದರೂ ಆರಂಭಿಸಲು ಮುಂದಾಗಲೆಲ್ಲ ನಾನಾ ರೀತಿಯ ಅಡೆತಡೆಗಳು ಎದುರಾಗ್ತಿತ್ತು. ಕೆಲವೊಮ್ಮೆ ಹಣದ ಕೊರತೆ, ಇನ್ನು ಕೆಲವೊಮ್ಮೆ ಕಾಗದ ಪತ್ರಗಳ ಗೊಂದಲ, ಮತ್ತೊಮ್ಮೆ ಕೌಟುಂಬಿಕ ಕಲಹಗಳು ನಿಮ್ಮನ್ನು ಹಿಂದಕ್ಕೆ ಜಗ್ಗುತ್ತಿದ್ದವು. ಇವೆಲ್ಲವೂ ಕಾಕತಾಳೀಯವಲ್ಲ. ನಿಮ್ಮ ರಾಶಿಯ ಶತ್ರು ಸ್ಥಾನದಲ್ಲಿದ್ದ ಗ್ರಹಗಳ ತೀವ್ರ ಚಲನೆ ನಿಮ್ಮ ಮನಸ್ಸು, ನಿಮ್ಮ ಮನೆ, ನಿಮ್ಮ ವೃತ್ತಿ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ನೇರ ಪ್ರಹಾರ ಮಾಡುತ್ತಿತ್ತು. ಆದರೆ ಇಂದಿನಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. 5 ಪರಮ ದಿವ್ಯ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಂತು ನಿಮ್ಮನ್ನು ರಕ್ಷಿಸಲು ಸಜ್ಜಾಗಿವೆ. ಈ ಶಕ್ತಿಗಳು ಹೊಸದೇನಲ್ಲ, ಇವು ಮೊದಲಿನಿಂದಲೂ ನಿಮ್ಮೊಂದಿಗಿದ್ದವು. ಆದರೆ ಈಗ ಅವುಗಳ ಪ್ರತ್ಯಕ್ಷ ಹಸ್ತಕ್ಷೇಪ ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಗೋಚರಿಸಲಿದೆ. ನೀವು ಸ್ವತಃ ಆಂತರಿಕವಾಗಿ ಮುರಿದು ಬಿದ್ದಿದ್ದಾಗಲೂ ಇತರರಿಗೆ ಸಹಾಯ ಹಸ್ತ ಚಾಚಿದ್ದೀರಿ. ಯಾರಿಗೂ ಕೆಟ್ಟದ್ದನ್ನು ಬಯಸದ ನಿಮ್ಮ ಪವಿತ್ರ ಮನಸ್ಸಿಗೆ ನೀವು ಹಸಿದ ಹೊಟ್ಟೆಯಲ್ಲೂ ಹಂಚಿ ತಿಂದ ಆ ಧರ್ಮದ ಗುಣಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಸನಿಹವಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತೆ ಮನುಷ್ಯ ಮಾಡಿದ ಒಳ್ಳೆಯ ಕರ್ಮ ಎಂದಿಗೂ ಕೂಡ ನಾಶ ಆಗಲ್ಲ.
ಅದು ಸೂಕ್ತ ಸಮಯ ಬಂದಾಗ 1000 ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತೆ. ನಿಮ್ಮ ಸತ್ಕರ್ಮಗಳ ಸುಗ್ಗಿ ಕಾಲ ಈಗ ಪ್ರಾರಂಭವಾಗಿದೆ. ಪ್ರಕೃತಿ ನಿಮಗಾಗಿ ನ್ಯಾಯದ ತಕ್ಕಡಿಯನ್ನು ಹಿಡಿದು ನಿಂತಾಗ ಅದು ಮೊದಲು ಮಾಡುವ ಕೆಲಸವೇ ನಿಮ್ಮ ಕಣ್ಣುಗಳ ಮುಂದಿರುವ ಭ್ರಮೆಯ ಪರದೆಯನ್ನು ಸರಿಸುವುದು. ನಿಮ್ಮ ಸ್ವಂತ ಮನೆಯ ಒಳಗೆ ಹಾಗೂ ನಿಮ್ಮ ಅತ್ಯಂತ ನಿಕಟ ವಲಯದಲ್ಲಿ 3 ಜನ ವ್ಯಕ್ತಿಗಳಿದ್ದಾರೆ. ಇವರಲ್ಲಿ 2 ಮಹಿಳೆಯರು ಮತ್ತು ಒಬ್ಬ ಪುರುಷ. ಇವರು ನಿಮ್ಮ ಶತ್ರುಗಳಾಗಿ ಕತ್ತಿ ಹಿಡಿದು ನೇರವಾಗಿ ನಿಮ್ಮ ಮುಂದೆ ಬರುವುದಿಲ್ಲ. ಬದಲಾಗಿ ಇವರು ನಿಮ್ಮ ಪರಮ ಹಿತೈಷಿಗಳಂತೆ, ನಿಮ್ಮ ಇಷ್ಟ ಕಷ್ಟಗಳನ್ನು ಆಲಿಸುವ ಹಿತಚಿಂತಕರಂತೆ ನಿಮ್ಮ ಈ ಒಂದು ಸೋಗಿನಲ್ಲಿಯೇ ಬದುಕುತ್ತಿದ್ದಾರೆ. ನಿಮ್ಮ ಮನೆಯ ಪರಿಸರದಲ್ಲಿಯೇ ಇರುವ ಆ ಒಂದು ನಿರ್ದಿಷ್ಟ ಸ್ತ್ರೀ ಶಕ್ತಿಯ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಆಕೆ ಮುಖದ ಮೇಲೆ ಜೇನುತುಪ್ಪದಂತಹ ಸಿಹಿ ಮಾತುಗಳನ್ನಾಡುತ್ತಾಳೆ, ಆದರೆ ಆಕೆಯ ಒಳ ಮನಸ್ಸಿನಲ್ಲಿ ತೀವ್ರವಾದ ಕಹಿ ಹಾಗೂ ಅಸೂಯೆ ಅಡಗಿದೆ. ಆಕೆ ನಿಮಗೆ ನೇರವಾಗಿ ಯಾವುದೇ ದೈಹಿಕ ಮತ್ತು ಆರ್ಥಿಕ ನಷ್ಟವನ್ನು ಉಂಟು ಮಾಡುವುದಿಲ್ಲ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಬುಡಮೇಲು ಮಾಡುವಲ್ಲಿ ಆಕೆಯ ಪಾತ್ರ ಹಿರಿದು. ನೀವು ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಂದಾದಾಗ, ಹೊಸ ಉದ್ಯೋಗ ಅಥವಾ ವ್ಯವಹಾರದ ಯೋಜನೆ ರೂಪಿಸಿದಾಗ, ಆಕೆ ಸಲಹೆ ನೀಡುವ ನೆಪದಲ್ಲಿ ನಿಮ್ಮಲ್ಲಿ ಭಯದ ಬೀಜವನ್ನು ಬಿತ್ತುತ್ತಾಳೆ. ಚಿಂತೆ ಮಾಡುವ ಸೋಗಿನಲ್ಲಿ ನಿಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ಜಗ್ಗುವಂತೆ ಮಾಡ್ತಾಳೆ. ಕಳೆದ 3 ತಿಂಗಳಲ್ಲಿ ನೀವು ಯಾವುದಾದರೂ ಒಂದು ಸಾಹಸಕ್ಕೆ ಕೈ ಹಾಕಲು ಯೋಚಿಸಿದ್ದಾಗಲೆಲ್ಲ ಇದೇ ರೀತಿಯ ನಕಾರಾತ್ಮಕ ಶಕ್ತಿ ನಿಮ್ಮ ಆಲೋಚನೆಗಳಿಗೆ ತಣ್ಣೀರು ಎರಚಿದೆ. ನೀವು ಆಕೆಯನ್ನು ನಿಮ್ಮವರೆಂದು ಅತಿಯಾಗಿ ನಂಬಿದ್ದೇ ನೀವು ಮಾಡಿದ ಅತ್ಯಂತ ದೊಡ್ಡ ತಪ್ಪು. ಈ 3 ಕಪಟ ನಾಟಕಧಾರಿಗಳ ಮುಖ್ಯ ಲಕ್ಷಣವೇನೆಂದರೆ, ಇವರು ನಿಮ್ಮ ಎದುರಿಗೆ ನಿಮ್ಮ ಸಾಧನೆಯನ್ನು ಕೊಂಡಾಡುತ್ತಾರೆ, ಆದರೆ ನೀವು ಅಲ್ಲಿಂದ ಹೊರಟ ತಕ್ಷಣ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ತಮಾಷೆ ಮಾಡುತ್ತಾರೆ. ನಿಮ್ಮ ಸಾಮರ್ಥ್ಯದ ಮೇಲೆ ಇತರರಲ್ಲಿ ಗೊಂದಲ ಮೂಡುವಂತೆ ಮಾತನಾಡುತ್ತಾರೆ. ನೆನಪಿಡಿ, ನಿಜವಾದ ಶತ್ರು ಹೊರಗಿನಿಂದ ಬರುವುದಿಲ್ಲ. ಅವನು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವ ಸಲಹೆಗಾರನ ರೂಪದಲ್ಲಿಯೇ ನಿಮ್ಮ ಪಕ್ಕದಲ್ಲಿಯೇ ಕುಳಿತಿರುತ್ತಾನೆ. ನಿಮ್ಮ ಯಾವುದೇ ಒಂದು ಗುರಿ, ಆಸೆ ಅಥವಾ ಭವಿಷ್ಯದ ಯೋಜನೆಗಳು ಸಂಪೂರ್ಣವಾಗಿ ಸಾಕಾರಗೊಳ್ಳುವವರೆಗೆ ಅವುಗಳನ್ನು ಯಾರ ಮುಂದೆನೂ ಬಿಚ್ಚಿಡಬೇಡಿ. ಮುಂಬರುವ ದಿನಗಳಲ್ಲಿ ಈ ಎಲ್ಲ ಕಪಟ ಮುಖಗಳ ಅಸಲಿ ಬಣ್ಣ ಒಂದೊಂದಾಗಿ ಕಳಚಿ ಬೀಳಲಿದೆ. ಬ್ರಹ್ಮಾಂಡವು ಅವರ ಮುಖವಾಡವನ್ನು ನಿಮ್ಮ ಕಣ್ಣೆದುರೇ ಕಳಚಲಿದೆ. ಇಂದಿನ ಸಂಜೆಯ ಸಮಯ ಮತ್ತು ರಾತ್ರಿಯ 2ನೇ ಪ್ರಹರ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. ಸೂರ್ಯಾಸ್ತವಾಗುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗದ್ದಲ, ಕೂಗಾಟ ಅಥವಾ ಈ ಟಿವಿ, ಮೊಬೈಲ್ಗಳ ಈ ಒಂದು ಕರ್ಕಶ ಧ್ವನಿ ಇರಬಾರದು. ಕಟು ಶಬ್ದಗಳು ಹಾಗೂ ಅಪಶಬ್ದಗಳು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಕುಂದಿಸುತ್ತೆ. ಸೂರ್ಯ ಮುಳುಗುತ್ತಿದ್ದಂತೆ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ದೀಪವನ್ನು ಬೆಳಗಿಸಿ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ನಿಮ್ಮ ಇಡೀ ಕುಟುಂಬದ ಸುತ್ತ ಸೃಷ್ಟಿಯಾಗುವ ಒಂದು ಸುರಕ್ಷಾ ಕವಚ. ಹಿಂದೆ ಸಂಭವಿಸಬಹುದಾಗಿದ್ದ ಎಷ್ಟೋ ದೊಡ್ಡ ಆಪತ್ತುಗಳು, ಅಪಘಾತಗಳು ಅಥವಾ ತೀವ್ರ ಅನಾರೋಗ್ಯದ ಸಮಸ್ಯೆಗಳು ಕೊನೆ ಕ್ಷಣದಲ್ಲಿ ನಿಮ್ಮನ್ನು ಮುಟ್ಟದೆ ದೂರ ಸರಿದಿರುವುದನ್ನು ನೀವು ಗಮನಿಸಿರಬಹುದು. ಅದೆಲ್ಲವೂ ನಿಮ್ಮ ಪೂರ್ವಜರ ಪುಣ್ಯ ಮತ್ತು ಈ ದೈವಿಕ ರಕ್ಷಣೆಯ ಫಲವೇ ಹೊರತು ಕೇವಲ ಕಾಕತಾಳೀಯವಲ್ಲ. ಆ ಅದೃಶ್ಯ ರಕ್ಷಣೆಗೆ ಈಗ ಮತ್ತಷ್ಟು ತೀವ್ರವಾಗಿ ಕಾರ್ಯನಿರ್ವಹಿಸಲಿದೆ. ಆದರೆ ಈ ಸಮಯದಲ್ಲಿ ನೀವು ಒಂದು ಮಹತ್ವದ ನಿಯಮವನ್ನು ಪಾಲಿಸಲೇಬೇಕು. ನಿಮ್ಮ ಮನಸ್ಸಿನಲ್ಲಿ ಪ್ರತೀಕಾರದ ಭಾವನೆ ತಲೆ ಎತ್ತಲು ಬಿಡಬೇಡಿ. ನಿಮಗೆ ಅನ್ಯಾಯ ಮಾಡಿದವರಿಗೆ ನೀವೇ ಸ್ವತಃ ಶಿಕ್ಷೆ ನೀಡಬೇಕೆಂದು ಜಗಳಕ್ಕೆ ನಿಲ್ಲಬೇಡಿ. ನೀವು ಪ್ರತಿಶೋಧದ ಹಾದಿ ಹಿಡಿದರೆ ನಿಮ್ಮ ಆಂತರಿಕ ಶಕ್ತಿಯು ಕ್ಷೀಣಿಸುತ್ತೆ. ನಿಮ್ಮ ಪ್ರಾರ್ಥನೆ ಕೇವಲ ಇಷ್ಟೇ ಇರಲಿ: ಹೇ ಭಗವಂತ, ನನಗೆ ನೋವು ನೀಡಿದವರಿಗೆ ಅವರವರ ಕರ್ಮಕ್ಕೆ ತಕ್ಕ ಫಲವನ್ನು ನೀನೇ ಕರುಣಿಸು. ಆದರೆ ನನ್ನ ಮನಸ್ಸನ್ನು ಸದಾ ಶಾಂತವಾಗಿಡು. ನ್ಯಾಯ ಒದಗಿಸುವುದು ಪ್ರಕೃತಿಯ ಕೆಲಸ, ಕೇವಲ ಸಾಕ್ಷಿಯಾಗಿ ಅದನ್ನು ಗಮನಿಸುವುದು ನಿಮ್ಮ ಕರ್ತವ್ಯ. ದೈವಿಕ ನ್ಯಾಯದ ಈ ಹೊಸ ಅಧ್ಯಾಯದಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ 3 ದಿಕ್ಸೂಚಿ ಘಟನೆಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಈ ಬದಲಾವಣೆಗಳು ಹಂತ ಹಂತವಾಗಿ ನಿಮ್ಮ ಇಡೀ ಜೀವನದ ಸ್ವರೂಪವನ್ನೇ ಪುನರ್ನಿರ್ಮಿಸಲಿದೆ. ಈ ಮೊದಲನೆಯ ಪವಾಡ ಅಂದರೆ ವೃತ್ತಿ ಮತ್ತು ಧರ್ಮಕ್ಷೇತ್ರದಲ್ಲಿ ಅಭೂತಪೂರ್ವ ತಿರುವು. ಇಲ್ಲಿಯವರೆಗೆ ನೀವು ಉದ್ಯೋಗ ಅಥವಾ ವ್ಯಾಪಾರ ಸ್ಥಳದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ಅದಕ್ಕೆ ತಕ್ಕ ಮನ್ನಣೆ ಸಿಕ್ಕಿರಲಿಲ್ಲ. ನಿಮಗಿಂತ ಈ ಒಂದು ಕಡಿಮೆ ಜ್ಞಾನ, ಕಡಿಮೆ ಅನುಭವ ಮತ್ತು ಈ ಕನಿಷ್ಠ ಯೋಗ್ಯತೆ ಇದ್ದವರು ನಿಮ್ಮ ಕಣ್ಣ ಮುಂದೆಯೇ ಪ್ರಶಂಸೆ ಮತ್ತು ಉನ್ನತ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳುತ್ತಿದ್ದರೆ
ನೀವು ಮಾತ್ರ ತೆರೆಮರೆಯ ಆಟಗಾರನಂತೆ ಉಳಿದು ಬಿಟ್ಟಿದ್ದೀರಿ. ಆದರೆ ಈಗ ಕರ್ಮಫಲದ ನಿಯಮ ಬದಲಾಗುತ್ತಿದೆ. ಇಲ್ಲಿಯವರೆಗೆ ಮುಚ್ಚಿ ಹೋಗಿದ್ದ ಪ್ರಗತಿಯ ಬಾಗಿಲುಗಳು ತೆರೆದುಕೊಳ್ಳಲಿವೆ. ಈ ಹೊಸ ಉದ್ಯೋಗದ ಅವಕಾಶ, ಉನ್ನತ ಅಧಿಕಾರ, ಪ್ರಭಾವಿ ಒಪ್ಪಂದಗಳು ಅಥವಾ ಸ್ಥಗಿತಗೊಂಡಿದ್ದ ಯಾವುದೇ ವೃತ್ತಿಪರ ಯೋಜನೆಗಳು ಪುನರಾರಂಭಗೊಳ್ಳಲಿವೆ. ಆರಂಭದಲ್ಲಿ ಇದನ್ನು ನಂಬಲು ನಿಮ್ಮ ಮನಸ್ಸು ಹಿಂಜರಿಯಬಹುದು. ಆದರೆ ನೆನಪಿಡಿ, ಇದು ಯಾವುದೇ ಲೌಕಿಕ ವ್ಯಕ್ತಿ ನೀಡುತ್ತಿರುವ ಒಂದು ಭಿಕ್ಷೆಯಲ್ಲ. ಇದು ಬ್ರಹ್ಮಾಂಡದ ಒಂದು ಸಂಕೇತ. ಎರಡನೆಯ ಪವಾಡ ಕೌಟುಂಬಿಕ ರಹಸ್ಯದ ಒಂದು ಸ್ಫೋಟ ಮತ್ತು ಮಾನಸಿಕ ನಿರಾಳತೆ. ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ವಲಯದಲ್ಲಿ ಅಡಗಿರುವ ದೊಡ್ಡ ರಹಸ್ಯವೊಂದು ಸದ್ಯದಲ್ಲೇ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಯಾರೋ ಒಬ್ಬರ ಅಸಲಿ ಮುಖವಾಡ ಮತ್ತು ಅವರ ನಕಲಿ ಕಾಳಜಿಯ ಹಿಂದಿರುವ ಸ್ವಾರ್ಥದ ಉದ್ದೇಶ ನಿಮಗರಿವಾಗಲಿದೆ. ಈ ಸತ್ಯ ದರ್ಶನವು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟುಮಾಡಬಹುದು. ನಿಮ್ಮ ನಂಬಿಕೆ ಸುಳ್ಳಾಯಿತಲ್ಲ ಎಂಬ ನೋವು ಕಾಡಬಹುದು. ಆದರೆ ದೀರ್ಘಾವಧಿಯಲ್ಲಿ ಈ ಘಟನೆಯು ನಿಮ್ಮ ಹೆಗಲ ಮೇಲಿದ್ದ ಒಂದು ದೊಡ್ಡ ಮಾನಸಿಕ ಹೊರೆಯನ್ನು ಇಳಿಸಲಿದೆ. ಯಾರನ್ನು ದೂರ ಇಡಬೇಕೋ ಅವರನ್ನು ದೂರ ಇಡುವ ದೃಢ ನಿರ್ಧಾರ ಕೈಗೊಳ್ಳಲು ಈ ಘಟನೆ ನಿಮಗೆ ದಾರಿದೀಪವಾಗಲಿದೆ. ಮೂರನೆಯ ಪವಾಡ ನಾವು ನೋಡೋಣ. ಆಕಸ್ಮಿಕ ಧನಲಾಭ ಮತ್ತು ಲಕ್ಷ್ಮಿಯ ಒಂದು ಕೃಪೆ ನಿಮ್ಮ ಮೇಲೆ. ಆರ್ಥಿಕವಾಗಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಬಲವಾದ ಯೋಗವಿದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಕೈ ಸೇರಬಹುದು ಅಥವಾ ನಿಮ್ಮ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಬಹುದು. ಆದರೆ ಈ ಒಂದು ಧನಲಾಭದ ಜೊತೆಯಲ್ಲೇ ನಿಮಗೆ ಒಂದು ಕಠಿಣ ಪರೀಕ್ಷೆಯು ಎದುರಾಗಲಿದೆ. ನಿಮ್ಮ ಮುಂದೆ ಎರಡು ದಾರಿಗಳಿವೆ. ಒಂದು ಅತಿಯಾದ ದುರಾಸೆಯಿಂದ ಕೂಡಿದ ಶೀಘ್ರ ಲಾಭದ ದಾರಿ, ಮತ್ತೊಂದು ಸಮತೋಲನದಿಂದ ಕೂಡಿದ ಜಾಗರೂಕತೆಯ ದಾರಿ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕುವಾಗ, ಯಾರದ್ದೋ ಮಾತನ್ನು ನಂಬಿ ಹೊಸ ಹೂಡಿಕೆ ಮಾಡುವಾಗ ಅಥವಾ ಹಣದ ವಹಿವಾಟು ನಡೆಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಯಾರಾದರೂ ನಿಮಗೆ ಅತಿಯಾದ ಆತುರವನ್ನು ಉಂಟು ಮಾಡುತ್ತಿದ್ದರೆ ಅಲ್ಲಿಗೆ ನಿಮ್ಮ ನಿರ್ಧಾರವನ್ನು ತಡೆಹಿಡಿಯಿರಿ. ನಿಜವಾದ ಮತ್ತು ಧರ್ಮದ ಮಾರ್ಗದ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ, ಆದರೆ ವಂಚನೆಯ ದಾರಿಗಳು ಸದಾ ಆತುರಪಡಿಸುತ್ತೆ. ಈ ವಾಸ್ತು ಮತ್ತು ಮನೆಯ ಶಕ್ತಿ ವೃದ್ಧಿಯ ಒಂದು ಪರಮ ರಹಸ್ಯ. ನಿಮ್ಮ ಅದೃಷ್ಟದ ತೀವ್ರತೆಯನ್ನು ಹೆಚ್ಚಿಸಲು ನಿಮ್ಮ ಮನೆಯ ಭೌತಿಕ ವಾತಾವರಣದಲ್ಲಿ ಕೆಲವು ತಕ್ಷಣದ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಮನೆಯಲ್ಲಿರುವ ಮುರಿದ ವಸ್ತುಗಳು, ನಿಂತು ಹೋಗಿರುವ ಹಳೆಯ ಗಡಿಯಾರಗಳು, ಹರಿದು ಹೋದ ಹಳೆಯ ಪಾದರಕ್ಷೆಗಳು ಮತ್ತು ಧೂಳು ಹಿಡಿದು ಬಿದ್ದಿರುವ ಅನುಪಯುಕ್ತ ಸಾಮಗ್ರಿಗಳನ್ನು ತಕ್ಷಣವೇ ಮನೆಯಿಂದ ಹೊರಹಾಕಿ. ಇವು ಕೇವಲ ಒಂದು ಭೌತಿಕ ವಸ್ತುಗಳಲ್ಲ, ಇವು ನಕಾರಾತ್ಮಕ ಶಕ್ತಿಯನ್ನು ಒಂದೆಡೆ ಸಂಗ್ರಹಿಸಿಡುವ ಕೇಂದ್ರಗಳು. ವಿಶೇಷವಾಗಿ ನಿಮ್ಮ ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳನ್ನು ಅತ್ಯಂತ ಸ್ವಚ್ಛವಾಗಿ ಮತ್ತು ಹಗುರವಾಗಿ ಇಟ್ಟುಕೊಳ್ಳಿ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿಕ್ಕುಗಳೇ ನಿಮ್ಮ ಭಾಗ್ಯ ಮತ್ತು ಸಮೃದ್ಧಿಯ ಪ್ರವೇಶದ್ವಾರಗಳು. ಈ ಜಾಗದಲ್ಲಿ ಕಸ ಅಥವಾ ಭಾರೀ ವಸ್ತುಗಳನ್ನು ಇಟ್ಟರೆ ಅದೃಷ್ಟದ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಒಳಗಡೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಮುಂಬರುವ 4 ದಿನಗಳು ನಿಮ್ಮ ಮುಂದಿನ 4 ವರ್ಷಗಳ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಬೀಜಗಳಿದ್ದಂತೆ. ಆದ್ದರಿಂದ ಧೃತಿಗೆಡಬೇಡಿ, ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸಿಂಹರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಇಡೀ ಜೀವನವು ಜನರಿಂದ ತುಂಬಿದ್ದರೂ ಕುಟುಂಬದ ಜವಾಬ್ದಾರಿಗಳು ಹೆಗಲ ಮೇಲಿದ್ದರೂ ನೀವು ಒಳಗೊಳಗೆ ತೀವ್ರವಾದ ಒಂಟಿತನವನ್ನು ಅನುಭವಿಸಿದ್ದೀರಿ. ನೂರಾರು ಜನರ ಮಧ್ಯೆ ನಿಂತಿದ್ದಾಗಲೂ ಮನಸ್ಸಿನ ಒಳಗೆ ಒಂದು ರೀತಿಯ ಒಂದು ಶೂನ್ಯತೆ, ಯಾರೂ ನನ್ನವರಲ್ಲ ಎಂಬ ಭಾವನೆ ನಿಮ್ಮನ್ನು ಸದಾ ಕಾಡುತ್ತಿತ್ತು. ಇದು ಕೇವಲ ಒಂದು ತಾತ್ಕಾಲಿಕ ಮನಸ್ಸಿನ ಸ್ಥಿತಿಯಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಗಹನವಾದ ನಿಯಮದ ಒಂದು ಪ್ರಕಾರ, ಯಾವಾಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶತ್ರುಭಾವ, ಕರ್ಮಭಾವ ಮತ್ತು ಈ ಭಾಗ್ಯ ಭಾವಗಳು ಒಂದೇ ಬಾರಿಗೆ ತೀವ್ರವಾದ ಚಲನೆಗೆ ಒಳಗಾಗುತ್ತವೆಯೋ ಆಗ ಮೊದಲು ಪ್ರಹಾರ ಬೀಳುವುದು ಅವನ ಆಂತರಿಕ ಶಾಂತಿಯ ಮೇಲೆ. ಮನುಷ್ಯ ಹೊರಗಿನ ಪ್ರಪಂಚಕ್ಕೆ ಸಾಮಾನ್ಯನಂತೆ ಕಂಡರೂ ಒಳಗೊಳಗೆ ಒಂದು ರೀತಿಯ ಅದೃಶ್ಯ ಒತ್ತಡದಲ್ಲಿ ಬದುಕುತ್ತಾನೆ. ಹೃದಯದ ಬಡಿತ ಹೆಚ್ಚಾಗೋದು, ಭವಿಷ್ಯದ ಬಗ್ಗೆ ಅಕಾರಣ ಭಯ ಮೂಡುವುದು ಇದೇ ಒಂದು ಗ್ರಹಚಾರದ ಪ್ರಭಾವದಿಂದ. ಆದರೆ ಈ ಒಂಟಿತನ ಮತ್ತು ಶೂನ್ಯತೆಯ ಹಿಂದೆ ಬ್ರಹ್ಮಾಂಡದ ಒಂದು ಅದ್ಭುತವಾದ ಸಂಚು ಅಡಗಿದೆ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಭಾಗವಾಗಿದ್ದ ಕೆಲವು ವ್ಯಕ್ತಿಗಳು ವಾಸ್ತವವಾಗಿ ನಿಮ್ಮ ಭಾಗ್ಯದ ಭಾರವಾಗಿರಲಿಲ್ಲ. ಅವರು ಕೇವಲ ನಿಮ್ಮ ಪರೀಕ್ಷೆಯ ಭಾಗವಾಗಿದ್ದರು. ಭಾಗ್ಯದ ಭಾಗವಾಗಿ ಬರುವ ವ್ಯಕ್ತಿ ನೀವು ಕೆಳಗೆ ಬಿದ್ದಾಗ ನಿಮ್ಮ ಕೈ ಹಿಡಿದು ಮೇಲೆತ್ತುತ್ತಾನೆ. ಆದರೆ
ನಿಮ್ಮ ಭಗವಂತ ಇಟ್ಟ ಪರೀಕ್ಷೆಯ ಭಾಗವಾಗಿ ಬರುವ ಕಪಟ ವ್ಯಕ್ತಿ ನಿಮ್ಮ ದೌರ್ಬಲ್ಯವನ್ನು ಕಂಡು ಒಳಗೊಳಗೆ ನಗುತ್ತಾ ಸಮಯ ಬಂದಾಗ ನಿಮ್ಮಿಂದ ದೂರ ಸರಿಯುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಜುನನಿಗೆ ಮೋಹವೇ ಅತ್ಯಂತ ದೊಡ್ಡ ಅಂಧಕಾರ ಎಂದು ಬೋಧಿಸಿದ್ದಾನೆ ಅಲ್ವಾ. ಅತಿಯಾದ ವ್ಯಾಮೋಹ ಮತ್ತು ನಂಬಿಕೆ ಇರುವಾಗ ಸತ್ಯವು ಕಣ್ಣೆದುರೇ ನಿಂತಿದ್ರೂ ಮನುಷ್ಯನಿಗೆ ಅದು ಗೋಚರಿಸುವುದಿಲ್ಲ. ಈಗ ನಿಮ್ಮ ಆ ಕಪಟ ಮೋಹದ ಜಾಲ ಮುರಿದು ಬೀಳುವ ಸಮಯ ಬಂದಾಯಿತು. ಈ ಭ್ರಮ ನಿರಸನವು ಆರಂಭದಲ್ಲಿ ನಿಮಗೆ ನೋವು ನೀಡಬಹುದು, ಆದರೆ ಇದೇ ನೋವು ನಿಮ್ಮನ್ನು ಎಲ್ಲ ನಕಲಿ ಸಂಬಂಧಗಳಿಂದ ಮುಕ್ತಗೊಳಿಸಿ ಸ್ವತಂತ್ರರನ್ನಾಗಿ ಮಾಡುತ್ತೆ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಆಪ್ತ ವಲಯದ ಅತ್ಯಂತ ಪ್ರಮುಖ ವ್ಯಕ್ತಿಯೊಬ್ಬರ ನಡವಳಿಕೆ, ಅವರ ಅತಿಯಾದ ಮೌನ ಅಥವಾ ಅವರ ಬಲವಾದ ಮುಖಭಾವ ನಿಮಗೆ ಸ್ಪಷ್ಟವಾದ ಸಂಕೇತವನ್ನು ನೀಡುತ್ತೆ. ನೀವು ಸಂಕಷ್ಟದಲ್ಲಿದ್ದಾಗ ಅವರು ನಿಮ್ಮ ಸಂದೇಶಗಳಿಗೆ ಉತ್ತರಿಸದೇ ಇರಬಹುದು. ನಿಮ್ಮ ಬೆನ್ನ ಹಿಂದೆ ಮತ್ತೊಬ್ಬರ ಬಳಿ ನಿಮ್ಮನ್ನು ಕೀಳಾಗಿ ಮಾತನಾಡಬಹುದು ಅಥವಾ ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ಕಂಡು ಅಪಹಾಸ್ಯ ಮಾಡಬಹುದು. ಅಂತಹ ಸಂದರ್ಭ ಎದುರಾದಾಗ ಧೃತಿಗೆಡಬೇಡಿ, ಕಣ್ಣೀರು ಹಾಕಬೇಡಿ, ಅವರ ಬಳಿ ಹೋಗಿ ಯಾವುದೇ ಕಾರಣಕ್ಕೂ ಸರಣಿ ಪ್ರಶ್ನೆಗಳನ್ನು ಕೇಳಬೇಡಿ. ರಾತ್ರಿ ಮಲಗುವ ಮುನ್ನ ನಿಮ್ಮ ಹಾಸಿಗೆಯ ಸುತ್ತಮುತ್ತಲಿನ ಜಾಗವನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಿ. ಹಗುರವಾದ ಬೆಳಕು ಮತ್ತು ಸಣ್ಣದೊಂದು ಇಷ್ಟ ದೈವದ ಮಂತ್ರ ಜಪವು ನಿಮ್ಮ ಈ ಒಂದು ಸುಪ್ತ ಮನಸ್ಸಿಗೆ ಅಪಾರವಾದ ನೆಮ್ಮದಿಯನ್ನು ನೀಡುತ್ತೆ. ನಿಮ್ಮ ಕನಸಿನಲ್ಲಿ ಪವಿತ್ರವಾದ ದೇವಸ್ಥಾನಗಳು, ಹರಿಯುವ ನೀರು, ಉರಿಯುವ ದೀಪ, ನಾಗದೇವತೆ ಅಥವಾ ನಿಮ್ಮ ಹಿರಿಯರು ಪ್ರಸನ್ನವದರಾಗಿ ಕಾಣಿಸಿಕೊಂಡರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಇವೆಲ್ಲವೂ ನಿಮ್ಮ ಪ್ರಾರ್ಥನೆಗಳು ಭಗವಂತನಿಗೆ ತಲುಪಿವೆ ಮತ್ತು ನಿಮ್ಮ ಇಷ್ಟ ದೈವಗಳು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬುದರ ಒಂದು ದಿವ್ಯ ಸಂಕೇತಗಳು. ನಿಮ್ಮ ಜೀವನದಲ್ಲಿ ಸದ್ಯದಲ್ಲೇ ಒಬ್ಬ ನಿಸ್ವಾರ್ಥ ಮಾರ್ಗದರ್ಶಕ ಅಥವಾ ನಿಜವಾದ ಮಿತ್ರನ ಪ್ರವೇಶವಾಗಲಿದೆ. ಅವನು ಅತಿಯಾಗಿ ಮಾತನಾಡುವುದಿಲ್ಲದಿದ್ದರೂ ನಿಮ್ಮ ಪ್ರಗತಿಯ ಹಾದಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಹೆಗಲು ಕೊಡ್ತಾನೆ. ನಕಲಿ ಜನರ ಬೀಡಿನಲ್ಲಿ ನೆರಳಿದ ನಿಮಗೆ ಈ ಒಬ್ಬ ಯೋಗ್ಯ ವ್ಯಕ್ತಿಯ ಪರಿಚಯವು ಜೀವನದ ಹೊಸ ಆಯಾಮವನ್ನು ನಿಮಗೆ ತಂದುಕೊಡುತ್ತೆ. ಫಸ್ಟಿಂದ ಕೊನೆ ತನಕ ಯಾರ್ಯಾರು ನೋಡಿದ್ದೀರಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಹರಿನಾರಾಯಣ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು.